ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಪಾಠಶಾಲೆ. ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರಬಂಧ, ಒಂದು ಮಾಡೆಲ್ ಎಸ್ಸೆ ನಾನು ಹೇಗೆ ಬರ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಾರ್ PSI ಎಕ್ಸಾಮ್. ಒನ್ ನೇಷನ್ ಒನ್ ಎಲೆಕ್ಷನ್, ಇದು ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋ ಒಂದು ಪ್ರಬಂಧ. ಇದನ್ನು ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ ಅಂತಂದರೆ, ಡೈರೆಕ್ಟ್ ಕ್ವಶನ್ ಶೂಟ್ ಮಾಡಿದ್ರೆ ನಾವು ಇದೇ ರೀತಿ ಬರ್ಕೊಂಡು ಹೋಗ್ಬೋದು. ಇಲ್ಲಿ ಅನಲೈಸಿಸ್ ಏನು ಮಾಡ್ಬೋದು ಅಂತಂದರೆ, ಪೂರಕ ಹೇಗೆ ಆಗುತ್ತೆ ಅಥವಾ ಅದು ಹೆಲ್ಪ್ಫುಲ್ ಆಗಿದೆಯಾ ಹೆಲ್ಪ್ಫುಲ್ ಆಗಿಲ್ವಾ ಅನ್ನೋದನ್ನು ನಾವು ಒನ್ ವೇನಲ್ಲೇ ಬರ್ಕೊಳ್ತಾ ಹೋಗ್ಬೋದು. ಅಥವಾ ಅವರು ಇನ್ನೊಂದು ವೇನಲ್ಲಿ ಕೇಳ್ಬೋದು ಈ ಒನ್ ನೇಷನ್ ಒನ್ ಎಲೆಕ್ಷನ್ನು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಹೇಗೆ ಅದು ಪೂರಕವಾಗಿದೆ ಅಂತ ಕೇಳ್ಬೋದು. ಅಥವಾ ಇದು ಹೇಗೆ ದೇಶದ ಅಭಿವೃದ್ಧಿಗೆ ಮಾರಕ ಆಗಿದೆ ಅಂತ ಕೇಳ್ಬೋದು, ಇಲ್ಲ ಅದು ಅನುಕೂಲ ಆಗಿದೆ ಅಂತ ಕೇಳ್ಬೋದು. ಅವ್ರು ಯಾವ ರೀತಿ ಕೇಳಿದ್ರು ಕೂಡ ಈ ಪಾಯಿಂಟ್ಸ್ಗಳನ್ನ ನಾವು ಬಳಸ್ಕೊಂಡು ನಾವು ಎಸ್ಸೆಯನ್ನು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಇಲ್ಲಿ ನಾನು ಏನು ಬರ್ಕೊಂಡಿದ್ದೀನಿ, ಪೀಠಿಕೆ. ಈ ಪೀಠಿಕೆನಲ್ಲಿ ಏನು ಬರ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿ ನಾವೇನು ಕನ್ಕ್ಲೂಡ್ ಮಾಡಬೇಕಂತಂದರೆ, ಫಸ್ಟು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಹತ್ವ ಏನಿದೆ, ಸೊ ಚುನಾವಣೆ ಅಂದರೆ ಏನು, ಸೊ ಅದು ಯಾಕೆ ಬೇಕಾಗಿದೆ ಅನ್ನೋದನ್ನು ನಾವಿಲ್ಲಿ ಕನ್ಕ್ಲೂಡ್ ಮಾಡ್ತಾ ಹೋಗಬೇಕಾಗತ್ತೆ. ಮೀನ್ಸ್ ಇಲ್ಲಿ ನಾವು ಹೇಳ್ತಾ ಹೋಗ್ಬೇಕಾಗುತ್ತೆ ಪೀಠಿಕೆನಲ್ಲಿ. ಸೊ ಇಲ್ಲೊಂದು ಸೇಯಿಂಗ್ಸ್ ಬರ್ಕೊಂಡಿದ್ದೀನಿ, ಬೆಸ್ಟ್ ಸೇಯಿಂಗ್. ಅಬ್ರಹಾಂ ಲಿಂಕನ್ ಅವರು ಹೇಳಿರೋ ಅಂಥದ್ದು, ದ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ದ ಬುಲೆಟ್. ಅಂದರೆ ಒಂದು ಮತವು ಒಂದು ಗುಂಡೇಟಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ದೇಶದ ಒಬ್ಬ ಪ್ರಜೆಯ ಮತ ಎಷ್ಟು ಮಹತ್ವ ಹೊಂದಿದೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನಾನು ಏನು ಬರ್ಕೊಂಡಿದ್ದೀನಿ ಅಂತಂದರೆ, ಯಾವುದೇ ದೇಶವು ಪ್ರಜಾತಂತ್ರ ವ್ಯವಸ್ಥೆಯನ್ನು ಒಳಗೊಂಡಿರುತ್ತದೆಯೋ ಅಂತಹ ದೇಶಗಳ ಆಧಾರ ಸ್ತಂಭವೇ ಮತದಾನ ಅಥವಾ ಪ್ರಜೆಗಳ ಮತ. ದೇಶದ ಆರ್ಥಿಕತೆ ಮತ್ತು ಸಾಮಾಜಿಕವಾಗಿ ಪ್ರಜೆಗಳ ಮತದಾನ ಮುಕ್ತತೆಯು ಸರಿಯಾಗಿದ್ದರೆ ಅದೇ ಮತದಾನವು ಪ್ರಜಾಪ್ರಭುತ್ವದ ಆಶಯಗಳಿಂದ ಮಾರಕವಾಗಿದೆ ಅಥವಾ ಸರಿಯಾಗಿರುವುದಿಲ್ಲ. ದೇಶದ ಬೆಳವಣಿಗೆ ಅಥವಾ ಉದ್ಧಾರಕ್ಕಾಗಿ ಹಿತದೃಷ್ಟಿಯಿಂದ ನಡೆಸುವ ಪ್ರಕ್ರಿಯೆಯನ್ನು, ಚುನಾವಣೆ ನಡೆಸುವ ಪ್ರಕ್ರಿಯೆಯನ್ನು ಪ್ರತಿಯೊಬ್ಬ ನಾಗರಿಕನ ಸರ್ವಶ್ರೇಷ್ಠ ಹಕ್ಕಾಗಿದೆ. ಚುನಾವಣೆಯಲ್ಲಿ ನಾವು ಮತದಾನ ಮಾಡೋದೊಂದು ಸರ್ವಶ್ರೇಷ್ಠ ಹಕ್ಕು. ಆದರೆ ಇಂದಿನ ದಿನಗಳಲ್ಲಿ ಆ ಮತದಾನದ ಮಹತ್ವವನ್ನು ಕಳ್ಕೊಳ್ತಾ ಇದೆ ಅಥವಾ ಕುಸಿಯುತ್ತಿದೆ. ಅದು ಒಂದು ದುರದೃಷ್ಟಕರ ಅನ್ನೋ ಅಂಥದ್ದು. ಸೊ ಇಲ್ಲಿ ನಮಗೆ ಯಾವ ರೀತಿ ಕೇಳಿರ್ತಾರೆ ಎಸ್ಸೆನ, ಆ ರೀತಿ ನಾವು ಬಿಲ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಂತ ಬರ್ಕೊಂಡಿದ್ದೀನಿ, ಸೊ ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ರಾಷ್ಟ್ರವಾಗಿದೆ. ಇಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯ ಮತ್ತು ಲೋಕಸಭೆಗಳಲ್ಲಿ ಚುನಾವಣೆ ಏಕಕಾಲದಲ್ಲಿ ನಡೆಯುತ್ತಿಲ್ಲವಾದುದರಿಂದ ಕೇಂದ್ರ ಸರ್ಕಾರ ಇಂಥ ನಿಯಮ ಜಾರಿಗೆ ತರುವಲ್ಲಿ ಹೆಣಗಾಡುತ್ತಿದೆ. ಸೊ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 5 ವರ್ಷಕ್ಕೊಂದ್ಸಲ ನಡೆಯುತ್ತಾ, ಮಧ್ಯದಲ್ಲಿ ಎಲ್ಲ ನಡೀತಾ ಇರುತ್ತೆ ಎಲೆಕ್ಷನ್ನು. ಸೊ ಇದನ್ನೆಲ್ಲ ಓವರ್ಕಮ್ ಮಾಡಬೇಕು ಅಂತ ಏನು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದವರು, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಥೀಮ್ನ ತಗೊಂಬಂದಿದ್ದಾರೆ. ಹಾಗಂದ್ರೆ ಏನು, ದೇಶದ ಲೋಕಸಭೆ ಹಾಗೂ ರಾಜ್ಯಸಭೆಗಳ ಚುನಾವಣೆ ಪ್ರಕ್ರಿಯೆಯನ್ನು ಒಂದೇ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ನಡೆಸೋ ಅಂಥದ್ದು. ಮೀನ್ಸ್ ಒಂದೇ ಸೇಮ್ ಟೈಮಲ್ಲಿ ಸ್ಟೇಟಲ್ಲೂ ಎಲೆಕ್ಷನ್ ಆಗ್ತಾ ಇರುತ್ತೆ, ಯೂನಿಯನ್ ಟೆರಿಟರಿನಲ್ಲೂ ಎಲೆಕ್ಷನ್ ಆಗ್ತಾ ಇರುತ್ತೆ, ಲೋಕಸಭೆ ರಾಜ್ಯಸಭೆಯಲ್ಲಿ ಒಟ್ಟೆ ಟೈಮಲ್ಲಿ ಎಲೆಕ್ಷನ್ ಆಗ್ತಾ ಇರುತ್ತೆ. ಸೊ ಇದನ್ನು ಏನಂತ ಕರೀತಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕರೀತಾರೆ. ಇಂಥ ಎಲೆಕ್ಷನ್ನು ಇದಕ್ಕಿಂತ ಮುಂಚೆ ಬಂದಿತ್ತಾ, ನಮ್ಮ ದೇಶ ಯಾವತ್ತಾರು ಇಂಥ ಎಲೆಕ್ಷನ್ಗಳನ್ನ ಕಂಡಿತ್ತಾ ಅಂತ ಅನ್ನೋದಾದರೆ ಹೌದು, ಕಂಡಿತ್ತು. ಇದೇನು ಮೊದಲೇನಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆ ಇದು ನಮ್ಮ ದೇಶಕ್ಕೆ ಮೊದಲೇನಲ್ಲ. 1952ರಲ್ಲಿ ಫಸ್ಟ್ ಟೈಮ್, 51ರಲ್ಲಿ ಯಾವಾಗ ಚುನಾವಣೆ ನಡೆದು 57ರಲ್ಲಿ ರಿಸಲ್ಟ್ ಬಂತು. ಸೊ 57ರಿಂದ 1967ರವರೆಗೆ ಲೋಕಸಭೆ ರಾಜ್ಯಸಭೆಗಳು ಅಟ್ ಎ ಸೇಮ್ ಟೈಮಲ್ಲಿ ಎಲೆಕ್ಷನ್ ನಡೀತಿದ್ವು. 1967-68 ಇಂದಿರಾ ಗಾಂಧಿ ಪ್ರಧಾನಿ ಆದ್ರಲ್ಲ, ಅವಾಗಿಂದ ಈ ಸಮಸ್ಯೆಗಳು ಶುರುವಾಗ್ತಾ ಹೋಯಿತು. ಯಾಕೆಂದರೆ ಇಂದಿರಾ ಗಾಂಧಿ ಅವರು ಒಂದಷ್ಟು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದು ಪಕ್ಷಗಳಿದಾವೋ ಆ ಸರ್ಕಾರಗಳನ್ನ ಆಯಾ ರಾಜ್ಯಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ರಾಷ್ಟ್ರಪತಿ ಆಳ್ವಿಕೆ, ಇವರು ಸರಿಯಾಗಿ ಆಳ್ವಿಕೆ ಮಾಡ್ತಿಲ್ಲ ಅಂತ ತೆಗ್ದಾಕೋ ಅಂಥದ್ದು, ರಾಷ್ಟ್ರಪತಿ ಆಳ್ವಿಕೆ ಹೇರೋ ಅಂಥದ್ದು ನಡೀತಾ ಇತ್ತು. ಸೊ ಅದಾದ ನಂತರ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ರು. ಅದಾದ ನಂತರ ಮತ್ತೆ ಅವ್ರ ಸರ್ಕಾರ ಬಿದ್ದೋದು. ತದನಂತರ ಜನತಾ ಸರ್ಕಾರ ಬಂತು 1977ರಲ್ಲಿ. 75ರಿಂದ 77ರಲ್ಲಿ ಜನತಾ ಸರ್ಕಾರ ಬಂದಿದ್ದೇನು ಮಾಡ್ತು, ಸೇಮ್ ಅವರು ಕೂಡ ಇಷ್ಟೇ ರಿಪೀಟ್ಸ್. ಇಂದಿರಾ ಗಾಂಧಿ ಅವ್ರ ಥರ ಯಾವ ಕಾಂಗ್ರೆಸ್ ಸರ್ಕಾರಗಳಿದೆ ಅವನ್ನೆಲ್ಲ ಅವರು ವಜಾಗೊಳಿಸೋಕೆ ಶುರು ಮಾಡಿದ್ರು. ಈ ಕಾರಣದಿಂದ ಏನಾಯಿತು ಅಂತಂದರೆ, ವೆಸ್ಟ್ ಬೆಂಗಾಲಲ್ಲಿ, ಪಂಜಾಬಲ್ಲಿ, ಒಡಿಶಾ ಮತ್ತು ಬಿಹಾರಲ್ಲಿ ಕಾಂಗ್ರೆಸ್ಸು ತನ್ನ ಪಕ್ಷದ ಸರ್ಕಾರ ಆಡಳಿತನ ಬಿಡ್ತಾ ಹೋಯಿತು, ಲೂಸ್ ಆಯಿತು. ಅವರು ಗವರ್ನೆನ್ಸ್ ಎಲ್ಲ ಕಳ್ಕೊತಾ ಹೋಯಿತು.
ಸೊ ಹಾಗಾಗಿ ಏನಾಯಿತು, ಪುನಃ ಚುನಾವಣೆಗಳು ನಡೆಯೋ ಅಂಥ ಅವಶ್ಯಕತೆ ಉಂಟಾಯಿತು. ಸೊ ಈ ಏಕಕಾಲ ಚುನಾವಣೆ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದೇನಾಯಿತು, ಅಲ್ಲಿ ತಿಲಾಂಜಲಿ ಆಯಿತು ಆ ಟೈಮಲ್ಲಿ. ಸೊ ವೆನ್ ಜನತಾ ಸರ್ಕಾರ ಬಂದಾಗ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಅದಕ್ಕೆ ತಿಲಾಂಜಲಿ ಆಯಿತು. ಸೊ ತದನಂತರ ಏನಾಯಿತು ಅಂತಂದರೆ 1983ರಲ್ಲಿ ಚುನಾವಣಾ ಆಯೋಗ ಮತ್ತು 1999ರಲ್ಲಿ ನ್ಯಾಯಾಂಗ ಮಂಡಳಿ, 2014ರಲ್ಲಿ BJP ಬಂತು, ಅಂದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಅವ್ರ ಪ್ರಣಾಳಿಕೆಯಲ್ಲೂ ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್ನ ನಾವು ಜಾರಿ ತರ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. 2016 ಮತ್ತು 2017ರಲ್ಲಿ ನೀತಿ ಆಯೋಗ ಶಿಫಾರಸಂತೆ ಸಂವಿಧಾನದಲ್ಲಿ ಕೆಲವೊಂದು ತಿದ್ದುಪಡಿಗಳು ತಂದು ತಜ್ಞರ ಅಭಿಪ್ರಾಯನ ಪಡ್ಕೊಂಡು ನೀವು ಒನ್ ನೇಷನ್ ಒನ್ ಎಲೆಕ್ಷನ್ನ ನೀವು ಶುರು ಮಾಡಿ ಅಂತ ಸೂಚನೆ ಕೊಡ್ತು. ಸೊ ಇದಾದ ನಂತರ ಏನಾಯಿತು, ಎಲ್ಲ ಸರ್ವ ಪಕ್ಷಗಳನ್ನ ಸಭೆ ಕರೆದ್ರು 2019 ಜೂನ್ ತಿಂಗಳು 19ರಂದು. ಇದರಲ್ಲಿ ಸುಮಾರು 40 ಪಕ್ಷಗಳು ಭಾಗವಹಿಸಿದ್ವು. 40 ಪಕ್ಷಗಳಲ್ಲಿ 21 ಪಕ್ಷ ಭಾಗವಹಿಸಿದ್ವು. 3 ಪಕ್ಷ ಲೆಟರಲ್ಲಿ ಬರ್ಕೊಟ್ರು, ಓಕೆ ನಾವೆಲ್ಲ ಒಪ್ಪಿಗೆ ಕೊಡ್ತೀವಿ ಅಂತ. ತದನಂತರ ಏನಾಯಿತು, ಸಂವಿಧಾನಿಕವಾಗಿ ತಿದ್ದುಪಡಿನ ಮಾಡಬೇಕಾಗುತ್ತೆ. ಸೊ ಅವ್ರು ಕೊಟ್ಟಾದ ನಂತರ ಇದರಲ್ಲಿ ಕೆಲವು ಪಕ್ಷಗಳು ಒಪ್ಪಿಗೆ ನೀಡ್ತವೆ, ಈ ಶಿವಸೇನೆ ಅಂತ ಪಕ್ಷಗಳು ಒಪ್ಪಿಗೆ ನೀಡೋದಿಲ್ಲ. ಸೊ ಇವೆಲ್ಲ ಒಪ್ಪಿಗೆ ನೀಡಿದ್ರೂ ಕೂಡ ನಾವು ಸಂವಿಧಾನದಲ್ಲಿ ಒಂದಷ್ಟು ಬದಲಾವಣೆಗಳು ತರಬೇಕಾಗುತ್ತೆ. ಅಂಥ ವಿಧಿಗಳು 83, 85, ವಿಧಿ 172, 174 ಮತ್ತು 356ನೇ ವಿಧಿ ಹಾಗೂ 1951ರ ಪ್ರಜಾಪ್ರತಿನಿಧಿ ಕಾಯ್ದೆನೂ ಕೂಡ ನಾವು ತಿದ್ದುಪಡಿ ತರಬೇಕಾಗುತ್ತೆ. ಇಲ್ಲೇನಾಗಿದೆ ಅಂತಂದರೆ, ಸೊ ನಮ್ಮ ದೇಶ ಯಾವ ರೀತಿ ಇದೆ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಸ್ತಾ ಇರೋಂಥ ಸರ್ಕಾರ ಇದೆ. ಸೊ ಸಂವಿಧಾನ ಕೂಡ ನಮ್ಮ ಪ್ರಜೆಗಳ ಎಲ್ಲ ಆಶಯಗಳನ್ನ ಅವರು ನೋಡಿಕೊಂಡು ನಾವು ಸರ್ಕಾರ ನಡೆಸ್ತೀವಿ, ನಾವು ಯಾವುದೇ ಒಂದು ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ದಂಗೆ ನಾವು ನೋಡ್ಕೋತೀವಿ ಅನ್ನೋದು ನಮ್ಮ ಸಂವಿಧಾನದಲ್ಲೂ ಕೂಡ ಇದೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸೊ ಹಾಗಾಗಿ ಏನಾಗಿದೆ, ಇಲ್ಲಿ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಅಡ್ವಾಂಟೇಜಸ್ ಇರುತ್ತೆ. ಸೊ ಇಲ್ಲಿ ಪರ ವಿರೋಧಗಳು ನಡೀತಾನೆ ಇರುತ್ತೆ. ಸೊ ಯಾವುದನ್ನು ನಾವು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಆ ರೀತಿ ಮಾಡಬೇಕಂದ್ರೆ ಎಲ್ಲ ಒಮ್ಮತ ಇರಬೇಕು. ಆ ರೀತಿ ನಮ್ಮ ದೇಶದಲ್ಲಿ ನಡೆಯೋದಿಲ್ಲ. ಸೊ ಯಾಕೆ ನಡೆಯೋದಿಲ್ಲ ಅಂತಂದರೆ, ಇದರಲ್ಲಿ ನಾವು ಏನು ಉಪಯೋಗಗಳನ್ನ ನೋಡ್ಬೋದು, ಏಕಕಾಲ ಚುನಾವಣೆಯಿಂದ ಏನೇನು ಉಪಯೋಗಗಳಿದೆ ಅಂತಂದರೆ, ಸ್ಮೂತಿಂಗ್ ಅಂತ ಕರೀತಾರೆ. ಅಂತಂದರೆ ಈಗಿರೋ ನಡೀತಾ ಇರೋ ಆಡಳಿತದಲ್ಲಿ ಸ್ಮೂತ್ನಿಂಗ್ ಇರುತ್ತೆ, ಕಂಟಿನ್ಯೂಟಿ ಇರುತ್ತೆ, ಆಡಳಿತದಲ್ಲಿ ನಿರಂತರತೆ ಇರುತ್ತೆ, ಯಾವುದೇ ಅಡೆತಡೆ ಇರೋದಿಲ್ಲ. ನೆಕ್ಸ್ಟ್ ಹಣ ಮತ್ತು ಸಮಯ ಉಳಿತಾಯ ಆಗುತ್ತೆ. ಭ್ರಷ್ಟಾಚಾರ ನಿಯಂತ್ರಣ. 4th ಒನ್ ಪಕ್ಷಗಳ ವೆಚ್ಚದಲ್ಲಿ ಉಳಿತಾಯ. 5th ಒನ್ ಚುನಾವಣಾ ಅಪರಾಧಕ್ಕೆ ಕಡಿವಾಣ ಆಗುತ್ತೆ. 6th ಪರಿಪೂರ್ಣ ಮತದಾನ ಶೇಕಡಾವಾರು ಹೆಚ್ಚಳ ಆಗುವಂಥದ್ದು. 7th ಸಾರ್ವಜನಿಕ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ದಲೇ ಇರುವಂಥದ್ದು. ಸೊ ಈಗ ಇಷ್ಟನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗುತ್ತೆ. 1 or 2 ಲೈನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್, ಆಡಳಿತದಲ್ಲಿ ನಿರಂತರತೆ ಅಂತ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಪದೇ ಚುನಾವಣೆ ನಡೆಸೋದ್ರಿಂದ ಚುನಾವಣಾ ಸಮಿತಿ ಅಂತ ಕರೀತಾರೆ. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಕೊಡ್ತಾರೆ. ಅಂಥ ಟೈಮಲ್ಲಿ ನಾವು ಆ ರಾಜ್ಯದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಅಥವಾ ಲೋಕಸಭೆಯಲ್ಲಿ ಏನಾದರೂ ಆಯಿತು ಅಂತಂದರೂ ಕೂಡ ಅಲ್ಲಿ ಯಾವುದೇ ರೀತಿ ಪ್ರಾಸೆಸ್ ಡೆವಲಪ್ಮೆಂಟಿಗೆ ನಮಗೆ ಆಸ್ಪದನೇ ಸಿಗೋಲ್ಲ. ಸೊ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ, ಪ್ರಾಸೆಸಿಂಗ್ ಮಾಡೋಕ್ಕಲ್ಲ, ಯಾವುದೇ ಪ್ರಾಜೆಕ್ಟ್ಗಳಿಗೆ ಏನು ಸಿಗಲ್ಲ, ಗ್ರೀನ್ ಸಿಗ್ನಲ್ ಸಿಗೋ ಅಂಥದ್ದಿರಲ್ಲ. ಸೊ ಪದೇ ಈ ಚುನಾವಣೆ ನಡೆಯೋದ್ರಿಂದ ಅಭಿವೃದ್ಧಿ ಕೆಲಸಗಳು ನಡೆದಲೇ ಇರೋವಂಥ ಚಾನ್ಸಸ್ ಇದ್ದಾವೆ. ಬಟ್ ಈ ಏಕಕಾಲದಲ್ಲಿ ನಡೆಸೋದ್ರಿಂದ ಏನಾಗುತ್ತೆ, ಒಂದ್ಸಲ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಸೊ ಅದಾದಮೇಲೆ ನಾವು ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊತ ಹೋಗ್ಬೋದು. ಪದೇ ಈ ರೀತಿಯ ಸಮಸ್ಯೆಗಳು ಉಂಟಾಗಲ್ಲ. ಸೊ ಎರಡನೇದು ಹಣ ಮತ್ತು ಸಮಯ ಉಳಿತಾಯ. ಹಣ ಮತ್ತು ಸಮಯ ಉಳಿತಾಯ ಅಂತಂದರೆ, ಪದೇ ನಾವು ನಡೆಸೋಕ್ಕಾಗಲ್ಲ. ಒಂದೇ ಸಲ ನಾವು ಚುನಾವಣೆ ನಡೆಸಿದ್ವಿ ಅಂತಂದರೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಆಗಲಿ ಇರೋದಿಲ್ಲ. ಜೊತೆಗೆ ಹಣ ಉಳಿತಾಯ ಆಗುತ್ತೆ, ಮತದಾರನ ಸಮಯ ಕೂಡ ಉಳಿತಾಯ ಆಗುತ್ತೆ, ದೇಶದ ಎಲ್ಲ ಪ್ರಜೆಗಳ ಸಮಯ ಉಳಿತಾಯ ಮತ್ತು ಚುನಾವಣೆ ನಡೆಸೋ ಅಂಥವ್ರ ಸಮಯ ಕೂಡ ಉಳಿತಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವೇನಾದರೂ ಒಂದು ಬಿಗ್ ಅಸೆಂಬ್ಲಿ ನಾವು ಎಲೆಕ್ಷನ್ ನಡೆಸಬೇಕು, ಒಂದು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ನಡೆಸಬೇಕಂತಂದರೆ ಅರೌಂಡ್ 28 lakhs ಖರ್ಚಾಗುತ್ತೆ.
ಸೊ ಅದೇ ನಾವು ಒಂದೇ ಅಟ್ ಎ ಟೈಮಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್, ಒಂದೇ ಒಂದು ಚುನಾವಣೆ ನಡೆಸೋದ್ರಿಂದ ಇಡೀ ದೇಶದಲ್ಲಿ 11 ಬಿಲಿಯನ್ ಆಗುತ್ತೆ, ಇನ್ಕ್ಲೂಡಿಂಗ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಕೇಂದ್ರಾಡಳಿತ ಪ್ರದೇಶಗಳು ಜೊತೆಗೆ ರಾಜ್ಯಗಳು ಎರಡೂ ಸೇರಿಸಿ ಹಣದ ವೆಚ್ಚ ಎಷ್ಟಾಗುತ್ತೆ, 11 ಬಿಲಿಯನ್ ಆಗುತ್ತೆ. ಅದೇ ನಾವು ಪದೇ ಪದೇ ನಡೆಸೋದ್ರಿಂದ ಒಂದು ರಾಜ್ಯಕ್ಕೆ, ಒಂದು ದೊಡ್ಡ ರಾಜ್ಯಕ್ಕೆ, ಉತ್ತರ ಪ್ರದೇಶದಂಥ ರಾಜ್ಯಕ್ಕೆ ನಾವು ಎಲೆಕ್ಷನ್ ನಡೆಸ್ಬೇಕಂತಂದರೆ ಅರೌಂಡ್ 28 lakhs, ಮೋರ್ ದ್ಯಾನ್ ದಟ್ ಕೂಡ ಆಗ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಭ್ರಷ್ಟಾಚಾರ ನಿಯಂತ್ರಣ. ಭ್ರಷ್ಟಾಚಾರ ನಿಯಂತ್ರಣ ಅಂದರೆ ಇಲ್ಲಿ ಬ್ಲ್ಯಾಕ್ ಮನಿ ಟರ್ನ್ಸ್ ಇಂಟು ವೈಟ್ ಮನಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಚುನಾವಣೆಗಳಲ್ಲಿ ಹಣ ಹಂಚಿಕೆ ನಡೆಯುತ್ತೆ, ಮದ್ಯ ಹಂಚಿಕೆ ನಡೆಯುತ್ತೆ, ಕೆಲವೊಂದು ಆಮಿಷಗಳು ನಡೆಯುತ್ತೆ. ಇದೆಲ್ಲ ಕೂಡ ನಾವು ಪದೇ ಪದೇ ನಡೆಯೋದನ್ನ ನಾವು ತಪ್ಪಿಸ್ಬೋದು ಅನ್ನೋ ಒಂದು ರೀಸನ್ಗೆ ಇದು ಬೆಸ್ಟ್ ಇದೆ. 4ನೇದು ಮತದಾನ ಶೇಕಡ 100% ಹೆಚ್ಚಳ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ಬೋದು ಅಂದರೆ NRIs ಇರ್ತಾರೆ, ಕೆಲವು ಬೇರೆ ದೇಶದಲ್ಲಿ ಇರ್ತಾರೆ, ಅವ್ರು ಯಾವಾಗಲೂ ಪದೇ ಪದೇ ಬಂದು ವೋಟಿಂಗ್ ಮಾಡೋಕ್ಕಾಗೋದಿಲ್ಲ, ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿ ವೋಟಿಂಗ್ ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಇವಾಗೆಲ್ಲ ಆನ್ಲೈನಲ್ಲಿ ವೋಟಿಂಗ್ ನಡೀತಾ ಇದೆ, ಇಟ್ಸ್ ಬೆಸ್ಟ್ ಆ್ಯಕ್ಚುಲಿ. ಸೊ ಕೆಲವು ಜನಕ್ಕೆ ಏನಾಗುತ್ತೆ, ಪದೇ ಪದೇ ಇವ್ರದ್ದು ಯಾವಾಗಲೂ ಇದ್ದಿದ್ದೆ ಚುನಾವಣೆ, ಏನಕ್ಕೆ ವೋಟ್ ಹಾಕಬೇಕು ಅನ್ನೋ ವೋಟಿಂಗ್ನ ಮಹತ್ವ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ 100% ಮತದಾನ ಆಗದಲೇ ಇರೋ ಅಂತಹ ಚಾನ್ಸಸ್ ಕೂಡ ಹೆಚ್ಚಿದೆ ಪದೇ ಪದೇ ನಡೆಯೋದ್ರಿಂದ. ಸೊ ಅದೇ ಒಂದೇ ಟೈಮಲ್ಲಿ ನಡೆದ್ರೆ ಇದಕ್ಕೆಲ್ಲ ಕೂಡ ನಾವು ಕಡಿವಾಣ ಹಾಕ್ಬೋದು. ಸೊ ಮತದಾನದಲ್ಲಿ ಇನ್ಕ್ರೀಸ್ ಆಗ್ಬೋದು. ಒಂದು ಸಲ ಬಂದು ಅವ್ರು NRIs ಕೂಡ ಎಲೆಕ್ಷನ್ ಬಂದು ಅವರು ಕೂಡ ವೋಟಿಂಗ್ ನಡೆಸ್ಬೋದು ಅನ್ನೋದೊಂದು. ಚುನಾವಣಾ ಅಪರಾಧಕ್ಕೆ ಕಡಿವಾಣ. ಸೊ ಏಕಕಾಲದಲ್ಲಿ ಚುನಾವಣೆ ನಡೆಸೋದ್ರಿಂದ ಈ ಬ್ಯಾಲೆಟ್ ಪೇಪರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಹೆಚ್ಚೆಚ್ಚು ವೋಟಿಂಗ್ ಮಾಡೋ ಅಂಥದ್ದು ಅಥವಾ ಡೂಪ್ಲಿಕೇಟ್ ವೋಟ್ಸ್ ಹಾಕೋ ಅಂಥದ್ದು, ಮತ್ತು ಮತದಾನ ಫೋರ್ಜರಿ ನಡೆಯೋ ಅಂಥದ್ದು, ಅಥವಾ EVMs ಸರಿ ಇಲ್ಲ, ಕೆಟ್ಟೋಗಿದೆ, ಹಾಗೋಗಿದೆ, ಹೀಗೋಗಿದೆ ಅಂತ ದೂರೋ ಅಂಥದ್ದು, ಇವಕ್ಕೆಲ್ಲ ನಾವು ಕಡಿವಾಣ ಹಾಕ್ಬೋದು. 6th ಒನ್, ಪಕ್ಷಗಳ ವೆಚ್ಚದಲ್ಲಿ ಉಳಿತಾಯ. ಈ ಪಕ್ಷಗಳು ಸಂಘಟನೆಗೆ ಮತ್ತು ಹಣ ಕ್ರೋಢೀಕರಣ ಮಾಡೋದು ಪದೇ ಪದೇ ತಪ್ಪುತ್ತೆ. ಸೊ ಅದು ಕೂಡ. ಸೊ ನೆಕ್ಸ್ಟ್, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅಡೆತಡೆ ಇರೋದಿಲ್ಲ ಅಂತಂದರೆ ಪ್ರತಿ ಸಲ ಎಲೆಕ್ಷನ್ ನಡೆಸೋದ್ರಿಂದ ಸ್ಕೂಲ್ಸ್ ಮತ್ತು ಕಾಲೇಜಸ್ನ ನಾವು ಸ್ಟಾಪ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಎಲೆಕ್ಷನ್. ಅದೇ ಒಂದು ಸಲ ನಡೆಸೋದ್ರಿಂದ ಯಾವುದಕ್ಕೂ ಕೂಡ ತೊಂದರೆ ಬರೋದಿಲ್ಲ. ಚುನಾವಣೆ ಏಕಕಾಲದಲ್ಲಿ ನಡೆಸಲಿಲ್ಲ ಅಂತಂದರೆ ಪದೇ ಪದೇ ನಡೆಸೋದ್ರಿಂದ ಅಥವಾ ಏನಂತ ಹೇಳ್ಬೋದು, ಚುನಾವಣೆ ಏಕಕಾಲದಲ್ಲಿ ನಡೆಯುತ್ತಿರೋದ್ರಿಂದ ಅನಾನುಕೂಲ ಏನೇನಿದೆ, ಈ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಸೋದ್ರಿಂದಲೂ ಕೂಡ ಅನಾನುಕೂಲ ಇದೆ. ಏನೇನಿದೆ ಆ ಥರದ್ದು ಅಂತಂದರೆ, ಸಂವಿಧಾನಕ್ಕೆ ಧಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಂವಿಧಾನಕ್ಕೆ ಯಾಕೆ ಧಕ್ಕೆ ಆಗುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಪ್ರಜೆಗಳ ಅಭಿಪ್ರಾಯನ ಕೇಳಿಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಕೆಲವೊಂದು ಸ್ಟೇಟಲ್ಲಿ ಇರೋ ಜನಗಳಿಗೆ ಈ ಎಲೆಕ್ಷನ್ ಇಷ್ಟ ಇರೋದಿಲ್ಲ, ಈಗ ನಡ್ಸೋಕ್ಕೆ ಇಷ್ಟ ಇರಲ್ಲ, ಈ ಸಂದರ್ಭ ಸರಿ ಇರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಎಲೆಕ್ಷನ್ ನಡೆಸೋ ಅಂಥದ್ದು ಸೂಕ್ತವಾಗಿರೋದಿಲ್ಲ. ಸೊ ಅಂಡ್ ದೆನ್ ಇಲ್ಲಿ ಏನಾಗಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಬೆಲ್ಜಿಯಂ, ಸ್ವೀಡನ್ ಮತ್ತು ಸೌತ್ ಆಫ್ರಿಕಾ, ಇಲ್ಲೆಲ್ಲ ಒನ್ ಟೈಮಲ್ಲಿ ಎಲೆಕ್ಷನ್ ನಡೆಯುತ್ತೆ. ಬಟ್ ಇಂಡಿಯಾದಲ್ಲಿ ಆ ರೀತಿ ನಡೆಸೋಕ್ಕಾಗಲ್ಲ. ಸೊ ಇದಕ್ಕೆ ಎಲ್ಲರೂ ಒಮ್ಮತ ಕೂಡ ಇರೋದಿಲ್ಲ. ಅದು ಸಂವಿಧಾನಕ್ಕೆ ಧಕ್ಕೆ ಇರುವಂಥದ್ದು. 2ನೇ ಪಾಯಿಂಟ್ ಏನಿದೆ ಅಂದರೆ, ಪ್ರಾದೇಶಿಕ ಪಕ್ಷಗಳ ಅಸ್ಮಿತೆ ಮತ್ತು ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಏನು ಹೇಳ್ಬೋದು ಅಂತಂದರೆ, ಪ್ರಾದೇಶಿಕವಾಗಿ ಅಂತಂದರೆ ಒಂದು ರಾಜ್ಯದಲ್ಲಿ ಇರುವಂಥ ಸಮಸ್ಯೆ ನೋಡಿಕೊಂಡು ವೋಟಿಂಗ್ ಮಾಡಬೇಕಾ ಅಥವಾ ಮತದಾರ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಆ್ಯಂಡ್ ದೆನ್ ನ್ಯಾಷನಲ್ ಇಶ್ಯೂಸ್, ಲೋಕಸಭೆ ಒಟ್ಟೆ ಟೈಮಲ್ಲಿ ನಡೆಯೋದ್ರಿಂದ ನ್ಯಾಷನಲ್ ಇಶ್ಯೂ ನೋಡಿಕೊಂಡು ನಾವು ಯಾರಿಗೆ ವೋಟ್ ಹಾಕಬೇಕು ಅನ್ನೋದು. ಈಗ ಕೇಂದ್ರದಲ್ಲಿ BJP ಇದ್ದು ರಾಜ್ಯದಲ್ಲೂ BJP ಇದ್ದರೆ ಇಟ್ಸ್ ಫೈನ್, ಸ್ಮೂತಿಂಗ್ ಇರುತ್ತೆ, ಅಂದರೆ ಆಡಳಿತದಲ್ಲಿ ಸ್ಮೂತಿಂಗ್ ಇರುತ್ತೆ, ಯಾವುದೇ ರೀತಿ ಅಡೆತಡೆ ಇರೋದಿಲ್ಲ. ಇನ್ ಕೇಸ್ ಅಪೋಸಿಷನ್ ಪಾರ್ಟೀಸ್ ಬಂತೆ ಅಂದರೆ, ಸೊ ಆ ರಾಜ್ಯದ ಅಭಿವೃದ್ಧಿ ಒಂದು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗ್ಬೋದು ಅನ್ನೋದು ಕೂಡ ಒಂದು ಅಭಿಪ್ರಾಯ ಇರುವಂಥದ್ದು. ಸಂಪನ್ಮೂಲ ಕೊರತೆ. ಒಂದೇ ಅಟ್ ಎ ಟೈಮಲ್ಲಿ ಎಲ್ಲ ಕಡೆ ನಡೆಸೋದ್ರಿಂದ ಎಲೆಕ್ಷನ್ ನಡೆಸೋ ಅಧಿಕಾರಿಗಳು ಅಥವಾ ಅಲ್ಲಿ ಬೇಕಾದಂಥ ಸಿಬ್ಬಂದಿ ಕೊರತೆ ಕೂಡ ಕಾಡಬಹುದು. ಸೊ ನೆಕ್ಸ್ಟು, ಸ್ಥಳೀಯ ಸಮಸ್ಯೆ ಮತ್ತು ಗೊಂದಲಗಳು. ಸೊ ಯಾವ ರೀತಿ ನಾವು ಬರೀ ನಮ್ಮ ಸ್ಟೇಟ್ ಅಷ್ಟೇ ನೋಡ್ಕೋಬೇಕಾ ಅಥವಾ ನೇಷನ್ ನೋಡಿಕೊಂಡು ನಾವು ವೋಟಿಂಗ್ ಹಾಕಬೇಕಾ ಅನ್ನೋದು ಮತದಾನ ಮಾಡೋ ಅಂಥ ಪ್ರಜೆಗಳಿಗೆ ಗೊಂದಲ ಆಗುವಂಥದ್ದು. ಸೊ ನೆಕ್ಸ್ಟು, ಈ ಏಕಕಾಲ ಚುನಾವಣೆ ನಡೆಸೋದು ರಾಷ್ಟ್ರಪತಿ ಆಡಳಿತ ಇರೋ ಅಂಥದ್ದು.
ಫಾರ್ ಎಕ್ಸಾಂಪಲ್ ಕಮ್ಮಿ ಬಂದಿರುತ್ತೆ ಸೀಟ್ಸು, ಇಷ್ಟು ಸೀಟ್ಸ್ ಬೇಕಾಗಿರುತ್ತೆ ಅಂಥ ಕಡೆ ಮುಖ್ಯಮಂತ್ರಿಗಳನ್ನ ಮಾಡೋಕ್ಕಾಗ್ದಲೇ ಇದ್ದಾಗ ರಾಷ್ಟ್ರಪತಿ ಆಳ್ವಿಕೆ ಅಂತ ನಡೆಸೋ ಅಂಥದ್ದು, ಅಥವಾ ಫಲಿತಾಂಶ ನಿಧಾನ ಆಗುವಂಥದ್ದು. ಅಟ್ ಎ ಸೇಮ್ ಟೈಮ್ ಎಲ್ಲ ಕಡೆ ನಡೆಸಿರೋದ್ರಿಂದ ಎಲ್ಲ ಕಡೆ ಫಲಿತಾಂಶ ನಿಧಾನ ಆಗುವಂಥದ್ದು, ಅದರಿಂದ ಯಾವುದಾದ್ರೂ ರೀತಿಯ ದುಷ್ಪರಿಣಾಮಗಳು ಬೀರೋ ಅಂಥದ್ದು, ಗಲಾಟೆಗಳು ಆಗ್ಬೋದು ಅಂಥದ್ದು ಕೂಡ ಇದೆ. ಸೊ ಇವೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ದೇಶದಲ್ಲಿ, ಇಂಡಿಯಾದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಇಲ್ಲಿ ಎಸ್ಸೇನಲ್ಲಿ ಹೇಗೆ ಕೇಳ್ತಾರೆ ಅಂದರೆ, ಪೂರಕ ಅಂತಂದರೆ ನಾವು ಬರೀ ಅಡ್ವಾಂಟೇಜಸ್ನ ಜಾಸ್ತಿ ತೋರಿಸಿ ಡಿಸಡ್ವಾಂಟೇಜಸ್ನ ಕಮ್ಮಿನ ಬರಿಬೇಕಾಗುತ್ತೆ. ಇನ್ ಕೇಸ್ ಮಾರಕ ಅಂತ ಕೊಟ್ಟರೆ ಇಲ್ಲಿ ಡಿಸಡ್ವಾಂಟೇಜಸ್ನ ನಾವು ಜಾಸ್ತಿ ಎಲಬ್ರೇಟ್ ಮಾಡಿ ಅಡ್ವಾಂಟೇಜಸ್ನ ಕಮ್ಮಿ ಬರಿಬೇಕಾಗುತ್ತೆ. ಯಾವುದೂ ಇಲ್ಲ, ಬರೀ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಕೊಟ್ಟರೆ ನಾವು ಸಮತೋಲಿತವಾಗಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಥರ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕಾಗುತ್ತೆ ಈ ಪ್ರಬಂಧದಲ್ಲಿ. ಸೊ ಫೈನಲಿ ಉಪಸಂಹಾರ ಹೇಗೆ ಬರ್ತಿದ್ದೀನಿ ಅಂತಂದರೆ, ಭಾರತವು ಬೃಹತ್ ಪ್ರಜಾತಂತ್ರ ರಾಷ್ಟ್ರವಾಗಿದೆ. ಅಲ್ಲದೆ 7 ರಾಷ್ಟ್ರೀಯ ಪಕ್ಷಗಳು, 150ಕ್ಕೂ ಮಿಗಿಲಾಗಿ ರಾಜಕೀಯ ಪಕ್ಷಗಳು, 100 ಕೋಟಿಗೂ ಅಧಿಕ ಮತದಾರರು ಇರುವಂಥ ದೇಶದಲ್ಲಿ ಪ್ರತಿ ಯೋಜನೆ ಅನುಷ್ಠಾನವು ಸಾಧಕ ಬಾಧಕಗಳ ಲೆಕ್ಕಾಚಾರದ ಮೇಲೆ ನಿಂತಿದೆ. ದೇಶದ ಅಭಿವೃದ್ಧಿ ಹಾಗೂ ಹಿತದೃಷ್ಟಿ ಸೂಕ್ತವಾದ ಉತ್ತಮವಾದ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕಾಗಿದೆ. ಸೊ ಇಷ್ಟನ್ನ ಬರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಆ್ಯಡಪ್ ಮಾಡಬೇಕಾಗುತ್ತೆ. ಸೊ ನಾನು ಇಷ್ಟನ್ನ ಬರ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ಇವಾಗ ಬರೆದಿರೋದಲ್ಲ, ಇದು ತುಂಬ ಹಿಂದೆ ಬರ್ಕೊಂಡಿರೋ ಅಂಥ ಎಸ್ಸೆ. ಇದಕ್ಕೆ ಇನ್ನಷ್ಟು ಆ್ಯಡಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒನ್ ನೇಷನ್ ಒನ್ ಎಲೆಕ್ಷನ್ ಅನುಕೂಲದಲ್ಲಿ EVM ಬಳಕೆ ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ EVM ಬಳಕೆಯಿಂದ ನಾವು 100% ಯಾವುದೇ ಡ್ಯೂಪ್ಲಿಕೇಟ್ಸು ವೋಟ್ಸ್ ಸಿಗೋದಿಲ್ಲ, ಆ್ಯಂಡ್ ದೆನ್ ಕರೆಕ್ಟ್ ನಂಬರಿಂಗ್ ವೋಟಿಂಗ್ ಲೆಕ್ಕ ಸಿಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಇದ್ರ ಜೊತೆಗೆ ನಾವು ಇನ್ನೊಂದಷ್ಟು ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ್ಯಡಪ್ ಮಾಡ್ತಾ ಹೋಗಬೇಕಾಗುತ್ತೆ. ಐ ಥಿಂಕ್ ದಿಸ್ ಈಸ್ ಎನಫ್. ಐ ಹೋಪ್ ನಾನು ಸರಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ನಾಟ್ ಎಟ್ ಸ್ಯಾಟಿಸ್ಫೈಡ್ ಮೈ ಸೆಲ್ಫ್. ನಾನೇ ಕೂಡ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ನಿಸ್ತಿಲ್ಲ, ಯಾಕೆಂದರೆ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸೊ ಹಾಗಾಗಿ ತುಂಬ ಜನ ಕೇಳ್ತಿದ್ರು ಪ್ರಬಂಧ ಹಾಕಿ ಅಂತ, ಹಾಗಾಗಿ ಹಾಕ್ತಾಯಿದ್ದೀನಿ. ಸೊ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಥವಾ ಎಲ್ಲರೂ ತಪ್ಪಾಗಿದ್ದರೆ ಸಾರಿ, ನೀವು ಒಂದು ಸಲ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಒಂದು ಮಾಡೆಲ್ ಎಸ್ಸೆ. ಸೊ ನಾನು ಇದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬರ್ಕೊಂಡಿರೋ ಅಂಥದ್ದು. ಸೊ ಐ ರೆಫರ್ಸ್ ದೃಷ್ಟಿ IAS ಅವರ ಕೋಚಿಂಗ್ನ ನಾನು ರೆಫರ್ ಮಾಡ್ತೀನಿ. ಅವ್ರು ಕೊಡೋ ಅಂಥ ಎಸ್ಸೇಸ್ ತುಂಬ ಕ್ವಾಲಿಟಿ ಆಗಿರುತ್ತೆ. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿರೋ ಅಂಥ ಎಲ್ಲ ಪಾಯಿಂಟ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಅದು ಇಂಗ್ಲೀಷ್ನಲ್ಲಿದೆ. ಆ್ಯಂಡ್ ದೆನ್ ಅದನ್ನು ಕನ್ನಡಕ್ಕೆ ನಾನು ಎಷ್ಟರ ಮಟ್ಟಿಗೆ ಅದೇ ಪದಗಳನ್ನ ಹಾಕಿ ನಾನು ಕನ್ವರ್ಟ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಬಟ್ ಐ ಹೋಪ್ ದಿಸ್ ಈಸ್ ಎನಫ್ ಫಾರ್ ಎಸ್ಸೆ ಒನ್ ನೇಷನ್ ಒನ್ ಎಲೆಕ್ಷನ್. ಸೊ ನೆಕ್ಸ್ಟ್ ಐ ಕಮ್ ಅಪ್ ವಿತ್ ನ್ಯೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಪ್ರಬಂಧನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಾಟ್ ಎಟ್ ರಿಟರ್ನ್ ಆ್ಯಕ್ಚುಲಿ. ಸೊ ಐ ಹ್ಯಾವ್ ಟು ರೈಟ್. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.